ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 48ನೇ ಅಧ್ಯಾಯ 21ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಅವರನ್ನು ಮರುಭೂಮಿಯಲ್ಲಿ ನಡೆಸಿದಾಗ ಅವರು ದಾಹಗೊಳ್ಳಲಿಲ್ಲ, ಅವರಿಗಾಗಿ ನೀರನ್ನು ಕಲ್ಲಿನೊಳಗಿಂದ ಹರಿಸಿದನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕರ್ತನು ಇಸ್ರಾಯೇಲರನ್ನ ಮರುಭೂಮಿಯಲ್ಲಿ ನಡೆಸುವಾಗ ಕರ್ತನು ಅವರಿಗೆ ಏನ್ ಮಾಡಿದನು? ಸಹಾಯ ಹಸ್ತವನ್ನು ನೀಡಿದನು. ಅವರಿಗಾಗಿ ಕರ್ತನು ಏನ್ ಮಾಡಿದನು? ಅರಣ್ಯ ಪ್ರದೇಶದಲ್ಲಿ ಕರ್ತನು ಅವರನ್ನ ನಡೆಸುವಾಗ ಬಂಡೆಯ ಒಳಗಿನಿಂದ ನೀರನ್ನು ಹರಿಸಿದನು. ಪ್ರೀತಿಯುಳ್ಳ ದೇವ ಜನರೇ, ಅವರಿಗೆ ಯಾವ ವಿಧವಾದ ಒಂದು ಕೊರತೆ ಆಗದೇ ಇರುವ ರೀತಿಯಲ್ಲಿ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ನಡೆಸಿಕೊಂಡು ಬಂದು ಕರ್ತನು ಇಸ್ರಾಯೇಲ್ ದೇಶಕ್ಕೆ ಅಂದರೆ ಕಾನಾನಿಗೆ ನಡೆಸಿದನು. ಪ್ರೀತಿಯುಳ್ಳ ದೇವ ಜನರೇ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಮರುಭೂಮಿ ಯಾತ್ರೆಯಲ್ಲಿಯೂ ಕೂಡ ಕರ್ತನು ನಮ್ಮನ್ನ ನಡೆಸುವಾಗಲೂ ಬಂಡೆಯೊಳಗಿನ ನೀರಿನಿಂದ ಕರ್ತನು ನಮ್ಮನ್ನು ಸಂತೃಪ್ತಿ ಪಡಿಸುವವನಾಗಿದ್ದಾನೆ. ನಮಗೆ ಇರುವಂತಹ ಜೀವಿತಗಳಲ್ಲಿ ಕರ್ತನು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಹೇಗೆ ದೇವರು ಇಸ್ರಾಯೇಲರನ್ನ ಅರಣ್ಯ ಪ್ರದೇಶದಲ್ಲಿ ನಡೆಸುವಾಗ ಅವರ ಕಾಲುಗಳು ಬಾತು ಹೋಗಲಿಲ್ಲ, ಅವರ ಬಟ್ಟೆಗಳು ಜೀರ್ಣವಾಗಲಿಲ್ಲ ಎಂದು ವಚನ ಬರೆಯಲ್ಪಟ್ಟಿದೆಯೋ, ಅದೇ ಮೇರೆಗೆ ಕರ್ತನು ನಮ್ಮನ್ನ ಸಹಾಯ ಹಸ್ತವನ್ನ ನೀಡಿ ನಮ್ಮನ್ನ ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಹೇಗೆ ದೇವರು ಇಸ್ರಾಯೇಲರ ಜೀವಿತದಲ್ಲಿ ಬಂಡೆಯ ಒಳಗಿನ ನೀರಿನಿಂದ ಅವರನ್ನು ತೃಪ್ತಿಪಡಿಸಿದ್ದಾರೋ, ಅದೇ ರೀತಿಯಾಗಿ ನಮ್ಮ ಕರ್ತನು ಕೂಡ ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಕಾರ್ಯಗಳಲ್ಲಿ ಒಂದು ಸಮೃದ್ಧಿಯನ್ನು ಉಂಟು ಮಾಡುವವರಾಗಿದ್ದಾರೆ. ಕರ್ತನು ನಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಿ ದೊಡ್ಡ ಜಯವನ್ನು ಉಂಟು ಮಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಇಸ್ರಾಯೇಲರೊಡನೆ ಇದ್ದಂತಹ ದೇವರು, ಯಾಕೋಬ್ಯರೊಡನೆ ಇದ್ದಂತಹ ದೇವರು ಇವತ್ತು ನಮ್ಮೊಡನೆ ಇದ್ದು ಬಂಡೆ ಒಳಗಿನ ನೀರಿನಿಂದ ಕರ್ತನು ನಮ್ಮನ್ನು ಸಂತೃಪ್ತಿ ಪಡಿಸುವವನಾಗಿದ್ದಾನೆ. ಕರ್ತನ ಕರಗಳಿಗೆ ನಮ್ಮ ಜೀವಿತಗಳನ್ನು ವಹಿಸಿಕೊಡಬೇಕು. ಸ್ವಾಮಿ, ನೀನು ಹೇಗೆ ಇಸ್ರಾಯೇಲರನ್ನ ನಡೆಸಿದೆಯೋ ಅದೇ ರೀತಿಯಾಗಿ ನಮ್ಮನ್ನು ಸ್ವಾಮಿ, ನಮ್ಮ ಕುಟುಂಬಗಳನ್ನು ಸ್ವಾಮಿ ನಡೆಸೋ ದೇವರೇ ಹೇಳುವಾಗ ಕರ್ತನು ಸಂಪೂರ್ಣವಾಗಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ಕರ್ತನ ವಾಕ್ಯ ಬಗ್ಗೆ ಸಂದೇಶವನ್ನು ನೋಡ್ತಿರುವ ಜನಗಳನ್ನು ಸಂಧಿಸುತ್ತೇವೆ. ಕರ್ತನೆ, ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆಯನ್ನು ಮಾಡಿ ದೇವರೇ, ಮರುಭೂಮಿ ಯಾತ್ರೆಯಲ್ಲಿ ಕರ್ತನೆ ಬಂಡೆ ಒಳಗಿನ ನೀರಿನಿಂದ ತೃಪ್ತಿಪಡಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಶುಭ ನಾಮದಲ್ಲಿ ದೇವರೇ, ಆಮೆನ್.